ಏನಾಯ್ತಲ್ಲ? ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲಿಗೋ? ಹೊರಗಡೆ ಹೋಗಿ ಮನೆ ಮಾಡ್ಕೊಂಡಿರ್ತೀನಿ. ಈಗ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆಯೋ? ಏನಾಯ್ತು ಅಂತ ಕೇಳ್ತೀಯಲ್ಲಣ್ಣ? ಏನೋ ಅಣ್ಣ ಅದಕ್ಕೆ ಕೊನೆಗಾಲದಲ್ಲಿ ಕೂಡಿಟ್ಟಿರೋದನ್ನ ಆ ಕುಡುಕ ಮಗನ್ ಬಾಯಿಗೆ ಹಾಕಿ ಹಾಳು ಮಾಡ್ತಿರಲ್ಲ ಅಂತ ಬುದ್ಧಿ ಮಾತು ಹೇಳ್ದೆ. ಅದಕ್ಕೆ ನಾನೇ ಏನೋ ದೊಡ್ಡ ತಪ್ಪು ಮಾಡಿದೀನಿ ಅನ್ನೋ ತರ ಎಲ್ಲ ನನ್ನನ್ನೇ ಬೈದ್ರಿ. ಮನೆ ಅಂದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದಕ್ಕೆ ಮನೆ ಬಿಟ್ಟು ಹೊಟ್ಬಿಡೋದಾ? ಒಂಟಿ ಹೆಂಗಸ್ ಬೇರೆ, ಒಬ್ಬಳೇ ಮನೆ ಮಾಡ್ಕೊಂಡು ಬದುಕೋದು ಅಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ಯಾ? ಹೊರಗಡೆ ಬೇಡ ಅಂದ್ರೆ ಬೇಡ ಬಿಡು, ದುಬೈಗೆ ಹೋಗ್ತೀನಿ, ಅಲ್ಲಿ ನನ್ನ ಗಂಡನ ಜೊತೆ ಇರ್ತೀನಿ. ದುಬೈ 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 ಅದೇನು ಹೊರನಾಡಲ್ಲಿರೋ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಏನೇ ಬಸ್ ಹತ್ಕೊಂಡು ವಾಪಸ್ ಬಂದ್ಬಿಡಕ್ಕೆ? ನೋಡಿದ್ಯಾ, ಇದನ್ನಾದ್ರೂ ಪ್ರೀತಿಯಿಂದ ಹೇಳ್ತೀಯ ಅಂತ ಅನ್ಕೊಂಡೆ, ಇದನ್ನ ಜೋರ್ ಮಾಡಿ ಹೇಳ್ತೀಯ. ಅವ್ರ ಕೋಪದ ಬಗ್ಗೆ ನಿನಗೆ ಗೊತ್ತಲ್ಲ. ನರಸಿಂಹನ ವಿಷಯದಲ್ಲಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ನೀನು ಬೇಜಾರು ಮಾಡ್ಕೊಂಡ್ಬಿಡ, ನಡಿ ಒಳಗಡೆ. ಅಣ್ಣ ಏನ್ ಬೈದಿಲ್ಲ ಅದಕ್ಕೆ, ನೀವೇ ನನ್ನನ್ನ ಬಾಯಿಗೆ ಬಂದಾಗ ಬೈದಿದ್ದು. ನನ್ನ ಮಗನ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು ಅಂತ ಕೇಳಿದ್ರಿ. ಆದ್ರೆ ಈ ಮನೇಲಿ ನಾನು ಏನು ಅಲ್ವಾ, ನಾನು ಯಾರು ಅಲ್ವಾ. ತಪ್ಪಾಯ್ತು ಮಾರಾಯ್ತಿ. ಅದು ನರಸಿಂಹನ ಬಗ್ಗೆ ನೀನು ಬಾಯಿ ಬಂದಂಗೆಲ್ಲ ಮಾತಾಡ್ದಿಯಲ್ಲ, ನನಗೂ ಕೋಪ ಬಂತು. ಆ ಕೋಪದಲ್ಲಿ ಹಾಗೆ ಮಾತಾಡಿದೆ ಅಷ್ಟೇ. ನೀನು ನಡಿಯಮ್ಮ ಒಳಗಡೆ. ಇಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ. ಹಠ ಮಾಡಬೇಡ. ನಮಗೂ ಯಾರಿದ್ದಾರೆ ಹೇಳು? ಮನೆ ಮಗಳು ಕಣ್ಣೀರು ಹಾಕೊಂಡು ಆಚೆ ಹೋದ್ರೆ ನಮ್ಗೆ ಒಳ್ಳೇದಾಗತ್ತಾ? ಈಗೇನು ನೀನು ಕೋಪ ಕಡಿಮೆ ಆಗಬೇಕು ಅಂದರೆ ನಾನೇನು ಮಾಡಬೇಕು? ಕೈ ಮುಗಿದು ನಿನ್ನ ಬೇಡ್ಕೋಬೇಕಾ? ಅಯ್ಯೋ ಅದಕ್ಕೆ ನೀವು ನನಗಿಂತ ವಯಸ್ಸಲ್ಲಿ ದೊಡ್ಡವರು, ಹಾಗೆಲ್ಲ ಕೈ ಮುಗಿಬೇಡಿ. ನೀವಿಷ್ಟು ಕೇಳ್ಕೊತಿದ್ದೀರಾ ಅಂದ್ರೆ ನಿಮ್ಮಿಬ್ಬರನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಬಿಡಿ. ಅಂಬುಜ, ಒಳಗಡೆ ಹೋಗಮ್ಮ. ಆಯ್ತು ಅದಕ್ಕೆ.